ಇರೋ ಮಗ ಮತ್ತೆ ತಗೊಬಂದಿಲ್ಲ ಆಶ್ರಮಕ್ಕೆ. ಅಲ್ಲಮ್ಮ, ನಾನು ಮೆಡಿಸಿನ್ಸ್ ಕೊಡ್ಸಿ ಮಾನಸಿಕ ಅಸ್ವಸ್ಥನಾಗಿದ್ದನ್ನ ರೆಡಿ ಮಾಡಿ ನಿಮ್ ಜೊತೆ ಕಳಿಸ್ಕೊಟ್ರೆ ಮತ್ತೆ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲ. ಅಲ್ಲಮ್ಮ, ನಿಮ್ಮ ಮಗನ ನನಗೆ ಸೇರಿದ್ರು ಅಂದ್ರೆ ನಾನು ಏನ್ ಹೇಳಿ? ಇಲ್ಲಿ ನಿಮ್ಮ ಅಮ್ಮ ಕೊಡಲ್ವಾ ಊಟ? ನಿಮ್ಮ ಅಮ್ಮ ಊಟ ಕೊಡಲ್ವಾ? ಇಲ್ಲಿ ಊಟ ಕೊಡ್ತಾ ಇದ್ರ ಚೆನ್ನಾಗಿ? ಈ ಹುಡುಗನ್ನ ನೋಡ್ತಾ ಇದ್ದೀರಾ, ಇವನ ಹೆಸರು ಬಂದ್ಬಿಟ್ಟು ಆನಂದ್ ಅಂತ. ಕೆಲವು ದಿನಗಳ ಹಿಂದೆ ಅವ್ರ ಮನೆ ಅಡ್ರೆಸ್ ನ ಪತ್ತೆ ಹಚ್ಚಿ ಅವ್ರ ತಾಯಿನ ಕರೆಸಿ ಮನೆ ಕಳಿಸ್ಕೊಟ್ಟಿದ್ದೆ. ಇಷ್ಟು ಮಟ್ಟಿಗೆ ಕಾಪಾಡಿದ್ರ ನೀನು 100 ವರ್ಷ ಜನಗಳನ್ನ ಸಾಕಕ್ಕೆ ದೇವರು ಭಗವಂತನಿಂದ ಆಶೀರ್ವಾದ, ಜನರಿಂದನ ಭಗವಂತನಿಂದ ಕರ್ಕೊಂಡು ಹೋಗ್ತೀರಾ ಇವಾಗ? ಕರ್ಕೊಂಡು ಹೋಗ್ತೀವಿ ಸ್ವಾಮಿ. ಏನು ಮಾಡ್ತೀಯ? ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನು ಈ ಹುಡುಗನ್ನ ನೋಡ್ತಾ ಇದ್ದೀರಾ, ಇವನ ಹೆಸರು ಬಂದ್ಬಿಟ್ಟು ಆನಂದ್ ಅಂತ. ಕೆಲವು ದಿನಗಳ ಹಿಂದೆ ಅವ್ರ ಮನೆ ಅಡ್ರೆಸ್ನ ಪತ್ತೆ ಹಚ್ಚಿ ಅವ್ರ ತಾಯಿನ ಕರೆಸಿ ಮನೆ ಕಳಿಸ್ಕೊಟ್ಟಿದ್ದೆ. ಈತ ಮನೆಯಿಂದ ಕಾಣೆಯಾಗಿ 1.5 ವರ್ಷ ಆಗಿತ್ತು. ಮಾನಸಿಕ ಅಸ್ವಸ್ಥನಾಗಿ ರೋಡಲ್ಲಿ ತಿರುಗ್ತಾ ಇದ್ದ. ಆಶ್ರಮದ ಅಂದರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆತನನ್ನು ಯಾರೋ ಕರ್ಕೊಂಡು ಬಂದು ಬಿಟ್ಟಿದ್ರು. ಅದಾದಮೇಲೆ ಮೆಡಿಸಿನ್ಸ್ ಕೊಡಿಸಿ ಚೆನ್ನಾಗಿ ಮಾಡಿದ್ವಿ. ಅದಾದಮೇಲೆ ಊರ ಅಡ್ರೆಸ್ ಪತ್ತೆ ಆಗಿ ಅವ್ರ ತಾಯಿಯವ್ರ ಅಡ್ರೆಸ್ ಎಲ್ಲ ಪತ್ತೆ ಆಯಿತು. ಕರೆಸ್ಬಿಟ್ಟು ಕಳಿಸ್ಕೊಟ್ಟೆ. 1 ತಿಂಗಳು ಅವರು ನೋಡ್ಕೊಳಕ್ ಆಗಿಲ್ಲ ಅವನ್ನ. 15 ದಿವಸ, 1 ತಿಂಗಳು ಅಲ್ಲ, 15 ದಿವಸನೂ ಆಗಿಲ್ಲ. ಅಲ್ಲಮ್ಮ, ನಾನು ಮೆಡಿಸಿನ್ಸ್ ಕೊಡ್ಸಿ ಮಾನಸಿಕ ಅಸ್ವಸ್ಥನಾಗಿದ್ದನ್ನ ರೆಡಿ ಮಾಡಿ ನಿಮ್ ಜೊತೆಲಿ ಕಳಿಸ್ಕೊಟ್ರೆ ಮತ್ತೆ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲಮ್ಮ. ನನ್ ಕೈಲಿ ಆಗ್ಲಿಲ್ಲ ಸಮಯ ಸುಧಾರಿಸಾಕಿ. ನಾನು ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಅಂತ. ಇಲ್ಲಿ ಚೆನ್ನಾಗಿಲ್ವಲ್ಲ? ಏನ್ ಚೆನ್ನಾಗಿರ್ತಾನೆ ಇಲ್ಲಿ? ಹೆಂಗ ಸಮಯ ಎಲ್ಲ ನಿನಗ್ ಸೇರಿತ್ತು. ಏನ್ ಸೇರಿದ್ದಮ್ಮ? ನೀನೇ ಕಾಪಾಡ್ಬೇಕು ಅವನ್ನ. ಅಲ್ಲಮ್ಮ, ನಿಮ್ ಮಗನ ನನಗ್ ಸೇರಿದ್ದು ಅಂದ್ರೆ ನಾನ್ ಏನ್ ಹೇಳಿ? ಇವತ್ತು ನನ್ ಮಗಲ್ಲ ನಿಮ್ ಮಗನೇ ಅಂದ್ಕೊಂಡು ನೋಡ್ಕೊಳ್ರಿ ಸ್ವಾಮಿ, ನನ್ ಕೈಲ ಆಗಲ್ಲ. ಅಲ್ಲ, ರೆಡಿ ಮಾಡಿ ಕಳ್ಸಿದ್ದೀನಲ್ಲ, ಚೆನ್ನಾಗವನಲ್ಲ, ಏನಾಗವನೆ? ಅವನ ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಅಲ್ಲಿ ದೇವ್ರ ಐತಿ, ನಾನು ಅಲ್ಲೇ ಇರ್ತೀನಿ, ನಾನು ನನ್ನ ಸರಿ ನೋಡ್ಕೊಂಬಲ್ಲ ಅಂತ ಇದೇ ಹೇಳ್ತಾನೆ. ಯಾಕೋ ಬಂದೆ ಇಲ್ಲಿಗೆ ಮತ್ತೆ? ಚೆನ್ನಾಗಿಲ್ಲಪ್ಪ. ಎಲ್ಲಿ ಚೆನ್ನಾಗಿಲ್ಲ? ಗೊತ್ತಿಲ್ಲ. ಅಲ್ಲ, ನಿಮ್ಮ ಅಮ್ಮ ಹತ್ರ ಇರಲ್ವಾ ನೀನು? ಇರಲ್ಲ. ಯಾಕೆ? ಭಯಕತೆ ಎದ್ರಕೊಂಡಿದ್ದೀನಪ್ಪ. ಎದ್ರಕೊಂಡಿದ್ಯಾ? ಯಾಕೆ? ಯಾಕಪ್ಪ? ಅಲ್ಲ, ನಿಮ್ಮ ಅಮ್ಮನ ಜೊತೆ ಹೋಗಲ್ಲ? ಹೋಗ್ತೀನಿ. ಹೋಗು. ಇಲ್ಲಾಕ್ ಬಂದೆ ಮತ್ತೆ? ಹೋಗ್ತೀನಿ. ಯಾಕೆ ಬಂದೆ ಮತ್ತೆ? ಇಲ್ಲಿ ಯಾಕೆ ಬರ್ತಾ ಇದೀಯಾ? ಊಟ ಕೊಡ್ತಾರೆ ಅಂತ. ಎಲ್ಲಿ ಊಟ ಕೊಡ್ತಾರೆ? ಇಲ್ಲಿ ನಿಮ್ಮ ಅಮ್ಮ ಕೊಡಲ್ವಾ ಊಟ? ಕೊಡಲ್ಲ ಅಮ್ಮ. ನಿಮ್ಮ ಅಮ್ಮ ಊಟ ಕೊಡಲ್ವಾ? ಇಲ್ಲಿ ಊಟ ಕೊಡ್ತಾ ಇದ್ರ ಚೆನ್ನಾಗಿ? ಅಲ್ಲಮ್ಮ, ಇರೋನೊಬ್ಬ ಮಗ ಮತ್ತೆ ತಗೊಬಂದಿದ್ಯಲ್ಲಮ್ಮ ಆಶ್ರಮಕ್ಕೆ. ನನ್ನ ಪರಿಸ್ಥಿತಿ ಹಂಗೈತಿ ಸ್ವಾಮಿ. ನಾನೇನು ಅವ್ನು ಬಿಡ್ಬೇಕು ಅಂತೆಲ್ಲ ನೀನ್ ಹೇಳಿದ್ರೆ ಆಸ್ಪತ್ರೆಗೆಲ್ಲ ತೋರ್ಸ್ಕೊಂಬಂದಿ. ನಾನು ಯಾರನ್ನ ಕರ್ಕೊಂಡು ಹೋಗಿ ಹಿಂಗೇನೆ. ಅಲ್ಲಮ್ಮ, ನನ್ಗೊಂದ್ ಮಾತು ಹೇಳ. ನೀನ್ ತಾಯಿ ಆದವ್ರು ನೀವೇ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಇಲ್ಲಿ 100 ಜನ ಅವ್ರೆ, ನಾನ್ ಹೆಂಗಮ್ಮ ನೋಡ್ಕೊಳ್ಳಿ? ಇದೊಂದ್ಸಲ ಅವಶ್ಯಕತೆ. ಏನಾರ ಇಲ್ಲಿಂದ ಓಡೋದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮ ಹೊಣೆ ಇದಕ್ಕೆ? ಅದಕ್ಕೆ ಯಾರೇನು ಮಾಡ್ಲಾರ ಸ್ವಾಮಿ. ನನಗಷ್ಟು ಇದಾಗೋಗ್ಬಿಟ್ಟಿದೆ. ಅವನು ಏನ್ ತೊಂದ್ರೆ ಕೊಡ್ತಾನೆ? ದೇವರೇ ಭಗವಂತ. ಅವನು ನನಗೆ ರಾತ್ರಿಯಲ್ಲೇ ನಿದ್ದೆ ಮಾಡ್ತಾ ಇಲ್ಲ. ಇಲ್ಲಿಂದ ಹೋದ್ ಗಂಟ್ಲು ನಾನು ಅಲ್ಲೇ ಇದ್ರೆ ಚೆನ್ನಾಗಿತ್ತು. ನೀನು ಕರ್ಕೊಂಡ್ಬಂದೆ ಬಾಗ್ಲಿಗೆ. ನೀನು ಎಷ್ಟು ಬೆಳ್ಳೊಂದು ಬೆಳಕರಿ ಒಂಟಿ ಮನೆ, ಬೆಳ್ಳೊಂದು ಬೆಳಕರಿ ಕುಂತ್ಕೊಂಡಿದ್ರು ನಾನಿರಲ್ಲ. ನೀವು ಒಂದು ಮಗನ ನಿಭಾಯಿಸಕ್ ಆಗ್ತಾ ಸ್ವಾಮಿ. ನೀನ್ ಹೆಂಗಿದ್ರು 150 ಜನ 200 ಜನ ಇರೋ ಜಾಗ ನಾನ್ ಹೆಂಗ್ ನಿಭಾಯಿಸಿ ಸಾಯ್ಬೇಕು ಹೇಳ್ರಿ? ಹೆಂಗ್ ನೋಡ್ತಾ ಇದ್ದೀರಾ ಸ್ವಾಮಿ? ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀನ್ ಎತ್ತಿರೋ ಮಗನ್ನೇ ನೀನ್ ನಿಭಾಯಿಸಕ್ ಆಯ್ತಾ ಇಲ್ಲ. ಇಲ್ಲಿ ನನಗ್ ಗೊತ್ತಿಲ್ದಿರೋರೆ 100 ಜನ ಅವ್ರು, ಅವ್ರನ್ನೆಲ್ಲ ನಿಭಾಯಿಸಕ್ ನನ್ಗೆ ಎಷ್ಟು ಕಷ್ಟ ಇರ್ತದೆ. ನಿನ್ಗೆ ಶಕ್ತಿ ಕೊಟ್ಟೈತಿ ಭಗವಂತ. ಜನ ನಿನ್ಗೆ ಹಂಗೈತಿ, ನಮ್ ಕೈಲಿ ಆಗ್ತಾ ಇಲ್ಲ ಸರ್. ನಾವು ಬೆಳೆಯಿಂದಲೂ ನಮ್ಗೆ ಇದಾಗ್ತಾ ಇಲ್ಲ ನಮ್ಗೆ. ಸ್ನೇಹಿತರೆ, ಇವ್ರು ನೋಡಿ, ಇವ್ರ ತಾಯಿ, ಇವ್ರು ಮಗ. ಈತ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಇದೆ. ಮನೆಯಿಂದ ಕಳೆದೋಗಿ 1.5 ವರ್ಷ ಆಗೋಗಿತ್ತು. ಅವರು ಹೆಚ್ಚು ಕಮ್ಮಿ ಮರ್ತ್ಬಿಟ್ಟು ಸುಮ್ಮನೆ ಬಿಟ್ಟಿದ್ರು ಮಗನೇ ಇಲ್ಲ ಅಂತ. ಮತ್ತೆ ಹುಡುಕಿ ಅವ್ರ ತಾಯಿನೆಲ್ಲ ಕರೆಸಿ ಮಾತ್ರೆ ಕೊಡಿಸಿ ಅವ್ರ ಜೊತೆಲಿ ಕಳ್ಸಿದ್ರು. 15 ದಿವಸ ಅವ್ರನ್ನ ನೋಡ್ಕೊಳಕ್ ಆಗಿಲ್ಲ. 15 ದಿವಸ, ಬೇರೆ ಏನಲ್ಲ, ಬರೀ 15 ದಿವಸ ಅವ್ರನ್ನ ನೋಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ಎತ್ತಿರೋ ಕರಳೆ 15 ದಿವಸ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಇಲ್ಲಿ 100 ಜನ ಇದಕ್ಕಿಂತ ವಿಭಿನ್ನವಾಗಿರುವಂತ ಕ್ಯಾರೆಕ್ಟರ್ಗಳಿದೆ. ಅದನ್ನೆಲ್ಲ ನಿಭಾಯಿಸೋದು ಎಷ್ಟು ಕಷ್ಟ ಅಲ್ವಾ? ಅಲ್ಲಮ್ಮ, ಅಲ್ಲ ಕಣ, ನಿನ್ನ ತಾಯಿ ಜೊತೆ ಇರಲ್ವೇನೋ? ಯಾಕೆ? ನಿಮ್ ಮತ್ ಅಮ್ಮನ ಜೊತೆ ಹೋಯ್ತೀನಿ ಅಂದೆ ಅವತ್ತು. ಇಲ್ಲಿರ್ತೀಯಾ? ಇಲ್ಲಿ ಯಾಕಿರ್ತೀಯಾ? ಯಾಕೆ? ಏನ್ ಚೆನ್ನಾಗಿದೆ ಇಲ್ಲಿ? ಏನ ಪ್ಲೇಸ್ ಚೆನ್ನಾಗಿದ್ಯಾ? ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ 15 ದಿವಸಕ್ಕೇನೆ? ಜ್ವರ ಬಂದವ?
ಅಮ್ಮನ ಜೊತೆ ಹೋಗಿ, ಅಮ್ಮನ ಜೊತೆ ಇರಲ್ಲ. ಸರಿಯಪ್ಪ ಹೋಯ್ತೀನಿ. ಹಾ ಸರಿ ಹೋಯ್ತೀನಿ. ಅವ್ನು ಏನು ಮಾತಾಡ್ತಾನೆ, ಅವ್ನು ಏನು ಹೇಳ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಹಾಂ ಏನ್ರಿ ಮಾಡಲಿ, ಒಬ್ರ ಇಬ್ರೇನ್ರಿ? ನಾನು ಹುಡುಕಿ ಕಳಿಸ್ತಾ ಇದ್ದೀನಿ, ಕರ್ಕೊಂಡು ಇಲ್ಲಿ ಬಿಟ್ರೆ ಯಾರು ನೋಡ್ಕೋತಾರೆ? ಒಂದಷ್ಟು ಜನ ಹೇಳ್ತಾರೆ ಬಲವತ್ವಾಗಿ ಮಡಿಕೊಂಡವ್ರು ಇವ್ರನ್ನೆಲ್ಲ ಅಂತ. ನಾವು ಹುಡುಕಿ ಕಳಿಸ್ತೀವಿ. ಅವಲಂಬರ್ ಬಾಯ ಹುಳ ಬಿಡ್ಲಿ ಸ್ವಾಮಿ. ಇವತ್ತು ನಾವು ಎಷ್ಟು ಕಷ್ಟಪಟ್ಟು ನೀನು ಇವತ್ತು ನೋಡ್ಬೇಕು ಅಂತ ಬಾಡಿಗೆ ಕಾರ್ ಮಾಡ್ಕೊಂಬಂದು ಕುಂತ್ಕೊಂಡಿದ್ದೀವಿ. ಇವತ್ತು ನಿನ್ನ ಫೋನ್ ಮಾಡ್ರಿ ಫೋನ್ ಎತ್ತಲ್ಲ ಅವರು ಅಂತಂದು ಇವತ್ತು ನಿನಗಾಗಿ ಕಾಯ್ಕೊಂಡು ಕುಂತಿದ್ದೀವಿ. ಅವ್ರಾದ್ರೂ ನಿಲ್ಲಿಸ್ಕೊಂಡು ನಾವು ನೋಡಬೇಕು, ಮಾತಾಡಿಸ್ಬೇಕು ನಿನ್ನ. ಹಿಂಗೈದು ನಮ್ಮ ಕಷ್ಟ ಹೇಳ್ಕೊಂಬಿಲ್ಲ, ಇನ್ಯಾರ ಕೈಲಿ ಹೇಳ್ಕೊಂಬನಂತ ಬಂದಿದ್ದು ನಾವು. ಅಮ್ಮ ಸರಿಯಮ್ಮ, ತಂದ್ಬಿಟ್ಟಿದ್ಯಾ, ಇಲ್ಲಿಂದ ಓಡ್ಗಿಡೋದ್ರೆ ನನ್ ಜವಾಬ್ದಾರಿ ಇಲ್ಲ, ಏನೇ ಹೆಚ್ಚು ಕಮ್ಮಿ ಆದ್ರೂ ನನ್ ಜವಾಬ್ದಾರಿ ಇಲ್ಲ. ಇಲ್ಲ ಸ್ವಾಮಿ, ನಿನ್ ಕೈಲಾಗಲ್ಲ ಅಂತ ಇಲ್ಲಿ ಬಿಡ್ತಾ ಇದೀಯಾ. ಅಷ್ಟೇ ಸ್ವಾಮಿ. ಅರ್ಥ ಆಯ್ತಾ? ಇದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನನ್ ಕೈಲಾಗಿದ್ ನಾನು ಮೆಡಿಸಿನ್ಸ್ ಕೊಡಿಸ್ತೀನಿ. ಅರ್ಥ ಆಯ್ತಾ? ಮತ್ತೆ ಇಲ್ಲಿ ಕರ್ಕ ಬಂದಿದ್ಯಾ. ಈಗ ನೀವು ಮನೇಲಿ ಒಬ್ರೇ ಇರೋದಾ ಏನೋ? ನಾವ್ ಒಬ್ರೇನೆ ಏನ್ ಮಾಡ್ತೀವಿ ಸ್ವಾಮಿ? ಮತ್ತೆ ಮಗನ್ ನೋಡ್ಕೊಂಡು ಇಲ್ಲೇ ಇರಮ್ಮ. ಆಯ್ತು ಸ್ವಾಮಿ, ಹೋಗಿ ಬಂದ್ಬಿಡ್ತೀನಿ ನಾನು. ಇಲ್ಲ ಸ್ವಾಮಿ, ನಮ್ಮ ಅಪ್ಪನ ಸತ್ವಾಲು ಬರ್ತೀನಿ ನಾನು. ಸುಮ್ನೆ ಬರ್ತೀವಿ, ಮಗನ್ ನೋಡ್ಕೊಂಡು ಇರಮ್ಮ. ಸಂಘಗಳಿಗೆ ಬೆಳಗ್ಗೆಯಿಂದಲೇ ಫೋನ್ ಮಾಡ್ರಿ ಸ್ವಾಮಿ. ಅದ್ರಲ್ಲಿ ಸಂಘಗಳು ಸಾಲ ಮಾಡ್ಕೊಂಡು ಒಂದೇ ದಿನಕ್ಕೆ ಸಂಘದವರೆಲ್ಲ ಫೋನ್ ಇಲ್ಲ ಸ್ವಾಮಿ. ಇವತ್ತು 8ನೇ ತಾರೀಕು ಸಂಘ ಐತಿ ರಿಕವರಿ. ಹೋಗಿಲ್ಲ. ಇವನಿಗಾಗಿ ಎಷ್ಟಿಕ್ಕಿದ್ದೀನಿ ಸ್ವಾಮಿ ನಾನು ದುಡ್ಡ. ಇವತ್ತು ನೀನ್ ಹೆಂಗ್ ಶಿವಮೊಗ್ಗ ಆಸ್ಪತ್ರೆಗೆ 13 ವರ್ಷ ದುಡ್ಡು ಮಡಗಿದೀನಿ ಅಂತ ಖಾಲಿ ಆಗಿದೆ ಅಂತ. ಸುಮ್ನಿರು ಸ್ವಾಮಿ. ಆ ದೇವ್ರಿಗೆ ಈ ದೇವ್ರಿಗೆ ಕರ್ಕೊಂಡು ದೇವ್ರಿಗೂ ಕಳ್ಕೊಂಡಿದೀನಿ, ಆಸ್ಪತ್ರೆಗೂ ನಾನೆಲ್ಲ ಎತ್ ಮಡಗಿದ್ದೀನಿ. ನಿನ್ನೆ ದಿನ ಶಿವಮೊಗ್ಗ ಇದು ಬೆಂಗಳೂರು ನೀನ್ ಹೇಳಿದ ಆಸ್ಪತ್ರೆಗೆ ಹೋಗಿದ್ದೀನಿ ಸ್ವಾಮಿ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಂದಿದ್ದೀವಿ. ಆದ್ರೆ ಡಾಕ್ಟರ್ ಇಲ್ಲ, ಊಟಕ್ಕೆ ಹೋಗಿದ್ದು ಅದೇ ಬಂದಿದ್ದೀವಿ. ಅದನ್ನ ತಂದಿದ್ದೀನಿ, ನಿನ್ ಕೈಗೆ ಕೊಟ್ಟು ಹೋಗ್ತೀನಿ. ಸ್ನೇಹಿತರೆ, ಇದು ಆನಂದ್ ಅವ್ರ ತಾಯಿ ಹೇಳ್ತಿರೋಂಥ ಮಾತು. ಅವ್ರ ಕೈಲಿ ಅವ್ರ ಮಗನ್ನೇ ನೋಡ್ಕೊಳಕ್ ಆಯ್ತಾ ಇಲ್ಲ ಅಂಥದ್ರಲ್ಲಿ ಮತ್ತೆ ವಾಪಸ್ಸು ಇಲ್ಲಿಂದ ಕರ್ಕೊಂಡು ಹೋಗಿದ್ದವರು 15 ದಿವಸಕ್ಕೆ ವಾಪಸ್ ಕರ್ಕೊಂಡ್ಬಂದು ಬಿಡ್ತಾ ಇದ್ದಾರೆ. ಒಂದು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರ ಕೈಲಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಇರ್ಲಿ ಅಂತ ಇದು ಮಾಡ್ತಾ ಇದ್ದೀನಿ. ಒಂದು ಸಹಕಾರ ಸಹಾಯ ಅಂದ್ರೆ ಒಂದು ಮಾನವೀಯತೆ ಅಷ್ಟೇ. ಸೊ ಮತ್ತೆ ಇವ್ರು ಮತ್ತೆ ಕರ್ಕೊಂಡೋಗಿ ಮತ್ತೆ ರೋಡ್ಗೆ ಬಿಟ್ರೆ ಮತ್ತೆ ರೋಡ್ ಪಾಲ್ ಆಯ್ತಾನೆ. ಅದಕ್ಕೋಸ್ಕರ ಸ್ವಾಮಿ ಬೇಡ ಅವೆಲ್ಲ ಬೇಡ. ನೀನ್ ಹೇಳಿದ್ದಲ್ಲ ಆ ಮಾತಿಗೆ ಬಿಡ್ಬೇಡಮ್ಮ, ನೀನು ಹುಡುಗ ಕೈ ಸಿಗಲ್ಲ ಅಂದಿದ್ಕೋಸ್ಕರ ಎದ್ರಕೊಂಡು ನಾನು ಬಂದಿದ್ದೀನಿ ಕೇಳ. ಇಲ್ಲಾಂದ್ರೆ ರೋಡ್ ಪಾಲ್ ಮಾಡ್ತಿದ್ರಿ ಮತ್ತೆ. ನನ್ಗೇನ್ ಗೊತ್ತು, ಈ ರಾತ್ರಿ ಹೊತ್ನಾಗ ಹೋಗೋದಲ್ಲ. ಒಬ್ಳು ಹೆಣ್ಣೆಂಗ್ಸಿ ಎಷ್ಟು ದಿನ ಅಂತ ಕಾವಲಿರನ. ಇವ್ರನ್ನ ಕಂಡರ್ ನಾವು ಅವ್ರು ಮನೆ ಕಂಡ್ರ ನಾವು ಹುಡುಗೋದು ಬಾಕಲ್ ತೊಟ್ಟೋದು. ಹಣ ಎದ್ದಾಡ್ರಿ ಯಾಕೆ ಹಂಗ್ ಮಾಡ್ತೀಯಾ? ಒಂಟಿ ಮನೆ ಸ್ವಾಮಿ. ನೀನು ಅವ ಯಪ್ಪನ ಮೇಲೆ ಪ್ರಮಾಣ ಮಾಡೋ ಅಂದ್ರೆ ನಾನು ನಾಗಳು ಇಟ್ಕೊಂಡು ಪ್ರಮಾಣ ಮಾಡ್ತೀನಿ. ದೇವ್ರ ಸತ್ವಲ್ಲ ಅಷ್ಟೇ ನನ್ನ ಪರಿಸ್ಥಿತಿ ಹೆಂಗೈತಿ. ಆಯ್ತಮ್ಮ, ಇಲ್ಲ ಇರ್ತೀಯನೋ? ಇದನ್ನ ಮಾಡಂಗಿಲ್ಲ ನನಗೆ. ಅಷ್ಟು ಮನ್ಸಿಗೆ ನೊಂದು ಹೋಗ್ಬಿಟ್ಟೈತಿ ನನಗೆ. ಅಂದ್ರೆ ನನಗೆ ಇರೋದೊಂದು ಹುಡುಗ ನಾನು ಇಷ್ಟು ವರ್ಷ ಕಾಪಾಡ್ರಲ್ಲಿ ಇಷ್ಟು ದಿನ ಕಾಪಾಡ್ತಿರ್ಲಿಲ್ಲ. ಸ್ನೇಹಿತರೆ, ಇದು ಇವ್ರ ತಾಯಿ ಮಾತಾಗಿತ್ತು. ಇವಾಗ ಕಂಪ್ಲೀಟ್ ಆಗಿ ಅವರು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಏನೇ ಆದರೂ ನಾವಂತೂ ಕೇಳಲ್ಲ ಅನ್ನೋ ಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಜಡ್ಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಅಥವಾ ಈ ವಿಡಿಯೋ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಬಿಫೋರು ಆಫ್ಟರ್ ಹೆಂಗಿದ್ದ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ನೋಡ್ಬೋದು. ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ನೀವೇ ಡಿಸೈಡ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ಆಶ್ರಯ ಕೊಡ್ತಾ ಇದ್ದೀನಿ. ಕಾರಣ ಏನಂದರೆ ಇವ್ರು ಮತ್ತೆ ರೋಡ್ಗೆ ಬಿಟ್ಟರೆ ಮತ್ತೆ ರೋಡಲ್ಲಿ ಬೀದಿ ಪಾಲಾಗಬಾರ್ದು, ಮತ್ತೆ ಅನಾಥವಾಗಿ ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಿಲ್ದಂಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕನಿಷ್ಠ ಪಕ್ಷ ಅವ್ನಿಗೊಂದು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ, ಧನ್ಯವಾದಗಳು.